ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಬಾಂಗ್ಲಾ ಮತ್ತೊಮ್ಮೆ ಹೊತ್ತು ಉರಿತಾ ಇದೆ. ಯಾಕಪ್ಪ? ಯಾಕಂದರೆ ನಮ್ಮ ನೆರೆಯ ರಾಷ್ಟ್ರಗಳು ನೆಮ್ಮದಿಯಿಂದ ಶಾಂತಿಯಿಂದ ಇದ್ದರೆ ನಾವು ನೆಮ್ಮದಿ ಬಂದು ಶಾಸನ ಇರಲಿಕ್ಕೆ ಸಾಧ್ಯ. ಪಾಕಿಸ್ತಾನದ ಪರಿಸ್ಥಿತಿ, ಬಾಂಗ್ಲಾ ಜೊತೆಗೆ ನಮ್ಮದಾದ ಪರಿಸ್ಥಿತಿ ಯಾಕೆ ಹಿಂಗಾಯಿತು? ಶೇಖ್ ಹಸೀನಾ ಮತ್ತು ಅವರ ತಂದೆ ಶೇಖ್ ಮುಜಿಬುರ್ ರೆಹಮಾನ್ರು ಭಾರತದ ಬಗ್ಗೆ ಒಂದು ಅಪಾರವಾದ ಪ್ರೀತಿಯಲ್ಲಿ ಇಟ್ಕೊಂಡವರು. ಯಾಕೆಂದರೆ ಪಾಕಿಸ್ತಾನದ ದಾಳಿಯಿಂದ ಉಳಿಸಿ ಸಪ್ರೇಟ್ ದೇಶ ಮಾಡಿಸೋದಕ್ಕೆ ಕಾರಣೀಕರ್ತರು ಭಾರತೀಯರು, ಅದು ಭಾರತ ಅನ್ನೋ ಕಾರಣಕ್ಕಾಗಿ ಅವರಿಗೆ ಭಾರತದ ಮೇಲೆ ಒಂದು ವಿಶಿಷ್ಟ ಹೆಮ್ಮೆ, ಪ್ರೀತಿ, ವಿಶ್ವಾಸ. ಆದರೆ ಕಾಲಾಂತರದಲ್ಲಿ ಒಂದೇ ರೀತಿ ಆಗಲಿಲ್ಲ, ಬದಲಾವಣೆ ಆಗ್ತಾ ಇರ್ತಾವೆ. ಯಾವಾಗಲೂ ನಮ್ಮಲ್ಲಿ ಮೂಲಭೂತವಾದ ಬೆಳೀತಾ ಬಂದದ. ನಮಗೆ ಅನಿಸ್ಬೋದು, ಇಲ್ಲಪ್ಪ ನಾವು ನಮ್ಮ ಜನ ನಾವು ಪ್ರೀತಿ ಮಾಡ್ತೀವಿ, ಹಿಂದೂಗಳನ್ನ ಪ್ರೀತಿ ಮಾಡ್ತೀವಿ ಅಂತ ನಮ್ಗೆ ಅನಿಸ್ತಿರ್ಬೋದು. ಇಲ್ಲ ಅಂತಲ್ಲ, ಒಂದು ನಮ್ಮ ಜನ ನಾವು ಪ್ರೀತಿ ಮಾಡಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದು ಹೆಂಗಪ್ಪ, ಯಾವ ರೀತಿ ಪ್ರೀತಿ ಮಾಡಬೇಕು ಅನ್ನೋದು ಒಂದು ದೊಡ್ಡ ಇಲ್ಲೇ ಏನಪ್ಪ ಅಂದ್ರೆ ವಿಷಯ ಇದೆ. ಇಲ್ಲೇ ಏನಾಗ್ಯದಪ್ಪ ಅಂದ್ರೆ ಈ ಒಂದು ಏಷ್ಯಾ ಖಂಡದಲ್ಲಿ ನನಗೆ ವಿಶೇಷವಾಗಿ ಮುಸ್ಲಿಂ ಮತ್ತು ಹಿಂದೂ ದೇಶ ಅಂದರೆ ಭಾರತ, ಇನ್ನೊಂದು ಯಾವುದಪ್ಪ ನಮ್ಮ ಈ ಒಂದು ನೇಪಾಳ, ಕೆಳಗೆ ಶ್ರೀಲಂಕಾ ಏನದಪ್ಪ ಅಂದ್ರೆ ಬೌದ್ಧ ಧರ್ಮದ ಪ್ರಭಾವ ಹೆಚ್ಚದಲ್ಲ, ಸ್ವಲ್ಪ ಹಿಂದೂಗಳಿದ್ದಾರೆ, ತಮಿಳಿಯನ್ಸ, ಇನ್ನೂ ದೇಶಗಳಲ್ಲಿ ಅಲ್ಪಸಂಖ್ಯಾತರಲ್ಲ. ಹೀಗಾಗಿ ಇಲ್ಲಿ ಭಾರತ ಅನ್ನೋದು ಒಂದು ಹಿಂದೂ ದೇಶ ಅಂತ ನಮ್ಮ ಹಿಂದೂ ಜನ ಅಥವಾ ಹಿಂದುತ್ವವಾದಿಗಳು ವಾದ ಮಾಡ್ತಾರೆ. ಅದರಲ್ಲೇ ಓಕೆ, 5,000 ಹೆಚ್ಚಿಗಿದ್ದಾರೆ ಹಿಂದೂಗಳು ಅಂತೇಳಿ. ಆದರೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಹಿಂದೂಗಳನ್ನು ಹೌದಪ್ಪ ಅವ್ರದ್ದು ದೇಶ ಅಷ್ಟು ಅನ್ನುವಂಗೆ ವಾದ ಮಾಡೋ ಪದ್ಧತಿನ ಬೆಳೆಸ್ಕೊಂಡಿದ್ದೀವಿ ನಾವು. ಹೌದು, ಹಿಂದೂಗಳಿಗೆ ದೇಶನೇ, ಅದೇ ಕಾರಣ ಇನ್ನುಳಿದ ಅಲ್ಪಸಂಖ್ಯಾತರಿಗೆ ದೇಶನೇ ಇದು, ಯಾರು ಅದಾರ ಅವ್ರಿಗೆ. ಅದು ಮೂಲಭೂತವಾಗಿ ಸಂವಿಧಾನ ತಯಾರು ಮಾಡುವಲ್ಲಿ ಅಂಬೇಡ್ಕರ್ ಇರ್ಬೋದು, ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಇನ್ನುಳಿದ ರಾಜೇಂದ್ರ ಪ್ರಸಾದ್, ಬಾಬು ರಾಜೇಂದ್ರ ಪ್ರಸಾದ್ ಇರ್ಬೋದು, ಪಟೇಲ್ ಇರ್ಬೋದು, ಎಲ್ಲರೂ ಒಂದು ಚಿಂತನೆ ಮಾಡಿ ಇದಕ್ಕೆ ಒಂದು ರೂಪ ಕೊಟ್ಟಂಥವ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲಿ ಉಗ್ರವಾದಿಗಳು ಇದ್ರು, ಸೌಮ್ಯವಾದಿಗಳು ಇದ್ರು, ಪ್ರೀತಿ ಮಾಡುವಂಥ ಜನರು ಇದ್ರು, ಕಮ್ಯುನಿಸ್ಟರು ಇದ್ರು, ನಾನ್ ಕಮ್ಯುನಿಸ್ಟರು ಇದ್ರು, ಎಲ್ಲರೂ ಕೂಡ ದೇಶ ರಚನೆ ಆಗ್ಯದ. ಆ ಪ್ರಕಾರ ನಮ್ಮ ಸಂವಿಧಾನ ರಚನೆ ಆಗ್ಯದ. ಅದಕ್ಕೆ ಜಾತ್ಯತೀತ ಅಂತಂದ್ರೆ ನಾವು ಮತ್ತೆ ಸಪ್ರೇಟ್ ಒಂದು ಡೆಫಿನೇಷನ್ ಮಾಡಿ ಅದನ್ನ ಹಾಕ್ಕೊಂಡು ಬಿಟ್ಟಿವಿ. ಆದರೆ ಇವತ್ತು ಅದನ್ನು ವಿರೋಧ ಮಾಡ್ತಾರೆ. ಆ ಮಧ್ಯಾಹ್ನ ಮಾಡಲಿ ಅಂತ ತಪ್ಪಿಲ್ಲ, ವಿರೋಧ ಮಾಡೋದ್ರಲ್ಲೂ ಅರ್ಥದ. ಆದರೆ ವಿರೋಧ ಹೆಂಗಿರ್ಬೇಕಪ್ಪ ಅಂತಂದ್ರೆ ಒಂದು ಶಾಂತಿ ರೂಪದಲ್ಲಿ, ಅಹಿಂಸಾ ರೂಪದಲ್ಲಿ ಇರಬೇಕು, ಗಾಂಧೀಜಿಯವ್ರ ಬಯಸಿದಾಗ. ಅದು ಆಗ್ತಾಯಿಲ್ಲ, ಅದು ಗಾಬರಿಗೊಳಿಸುವಂಥದ್ದು. ಇದು ಏಷ್ಯಾ ಖಂಡದ ಎಲ್ಲ ದೇಶಗಳಲ್ಲಿ. ನಮ್ಮಲ್ಲಿ ಮಾಬ್ ಲಿಂಚಿಂಗ್ ಹೇಗೆ ನಿಮ್ಮ ಹಲವು ಸಲ ಮಾಬ್ ಲಿಂಚಿಂಗ್ ಇರ್ಬೋದು, ಲವ್ ಜಿಹಾದ್ ಇರ್ಬೋದು, ಇವುಗಳ ಮೂಲಕ ನಾವು ಜಗತ್ತಿಗೆ ಏನು ಹೆಸರು ಕೊಡ್ತಾ ಇದ್ದೀವಪ್ಪ ಅಂದರೆ ಕಂಪ್ಲೀಟ್ಲಿ ಕಟ್ಟರ್ ಹಿಂದೂ ದೇಶ ಅನ್ನುವಂಥ ಮೆಸೇಜ್ ನಮ್ಮದು ಹೋಗ್ಲಿಕ್ಕೆ ಆಗ್ತದೆ. ನಾವು ಅಂತಿರ್ಬೋದು, ನಮ್ಮ ದೇಶ ನಮ್ಮ ಪ್ರೀತಿ ಮಾಡೋದು ಹೆಂಗೆ ರೀ ಅಂತಿಲ್ಲ, ನಾವು ಅನ್ಬೋದು. ಮಾಡಿರಿ, ಯಾರು ಬೇಡ ಅಂದಿಲ್ಲ. ನಮ್ಮ ಜನರನ್ನು, ನಮ್ಮ ತಾಯಿಯನ್ನು, ನಮ್ಮ ಸಂಬಂಧಿಕರನ್ನು ನಾವು ಪ್ರೀತಿ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆದ್ರೆ ಅದು ಅತಿ ಆದಾಗ ಏನಾಗಿಬಿಡೋದಪ್ಪ ಅಂತ ನೆರೆ ಹೊರೆಯವ್ರ ಜೊತೆಗೆ ಇನ್ನೂರ ಜೊತೆ ಇದು ಅತಿಪ್ಪ ಅಂತ ಈಗ ಹಾಗಾಗಿದೆ. ಬಾಂಗ್ಲಾದಲ್ಲಿ ಏನಾಗಿಬಿಡೋದಪ್ಪ ಅಂದ್ರೆ ನಮ್ಮ ವರ್ತನೆ ಅಲ್ಲಿಯ ಮುಸ್ಲಿಂ ಸೌಮ್ಯವಾದಿಗಳು ಇದ್ದಾರಲ್ಲ, ಇಲ್ಲ ಅಂತಲ್ಲ, ಆ ಸಂಖ್ಯೆ ಅದು ಕಡಿಮೆ ಆಗ್ತಾ ಹೊರಟದ. ನಮ್ಮಲ್ಲಿ ಹೆಂಗೆ ಇಲ್ಲಿ ಒಂದಿಷ್ಟು ಉಗ್ರವಾದ ಮಂದಿ ಹೆಚ್ಚಾದರೂ ಹಿಂದುತ್ವದ ಬಗ್ಗೆ, ಅಲ್ಲೂ ಅದು ಹೆಚ್ಚಾಗಿ ಇವತ್ತು ಆ ಒಂದು ಟಕ್ಕರದಿಂದಾಗಿ ಶೇಖ್ ಹಸೀನಾ ಅವರು ಅನಿವಾರ್ಯವಾಗಿ ದೇಶ ಬಿಡುವಂಥ ಪ್ರಸಂಗ ಬಂದು ನಮ್ಮಲ್ಲಿ ಬಂದಿದ್ದಾರೆ. ಈಗ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರಾಗಿ ಮೊಹಮ್ಮದ್ ಯೂನಸ್, ನಿಮಗೆ ಗೊತ್ತದೆ, ಮೊಹಮ್ಮದ್ ಯೂನಸ್ ಅವರು ಈ ಬಾಂಗ್ಲಾದಲ್ಲೇ ಉದ್ಯೋಗಗಳು ಹುಟ್ಟಾಗಿಂಥವ್ರು, ಸಣ್ಣ ಸಣ್ಣ ಉದ್ಯೋಗಗಳು ಅನುಕೂಲ ಮಾಡಿಕೊಟ್ಟಂಥವ್ರು, ಫೈನಾನ್ಸ್ದೊಳಗೆ ದೊಡ್ಡ ಕ್ರಾಂತಿನ ಮಾಡಿದ್ರು ಅನ್ನೋದು ನಾವು ಈಗಾಗಲೇ ಓದಿದ್ದೀವಿ ಅವ್ರ ಬದ್ದಾಗಿ. ಅದಕ್ಕೆ ಅವರಿಗೆ ನೋಬೆಲ್ ಬಹುಮಾನ ಸಿಕ್ಕದ, ಆ ಮಾತು ಬೇರೆ. ಆದರೆ ಅದ್ರ ಜೊತೆಗೆ ಏನು ಬೆಳೆದ್ಬಿಟ್ಟದಪ್ಪ ಅಂದ್ರೆ ಅವ್ರ ಜೊತೆ ಅವ್ರು ಬೆಳೆಸಿದ್ರೋ ಅದು ಬೆಳೀತೋ ಮೂಲಭೂತವಾದ ಇಸ್ಲಾಮಿಯಸ್ಟ್ ಮೂಲಭೂತವಾದ ಬೆಳೆದ ಅತಿ ಅನ್ನುವಷ್ಟು ಮಟ್ಟಿಗೆ ಎಲ್ಲಿ ಬೆಳೆದ್ಬಿಟ್ಟದೆ. ಇವತ್ತು ಅಲ್ಲಿ ಇರುವ ಅಲ್ಪಸಂಖ್ಯಾತ ಹಿಂದೂಗಳನ್ನು ಕಾಡೋದು, ಕಿರಿಕಿರಿ ಮಾಡೋದು ಎಲ್ಲ ನಾವು ನೋಡ್ತಾ ಇದ್ದೀವಿ. ನೀವು ಭಾರತದಾಗ ಮಾಡ್ತಾರಲ್ಲ, ನಾವು ಮಾಡ್ತೀವಿ, ಏನು ತಪ್ಪೈತಿ ಮಾಡಿದ್ರೆ ನಾವು ವಾದ ಮಾಡೋದು ಅಂಥ ಒಂದು ಇದರೊಳಗೆ ಏಕಾಏಕಿ ಈಗಾಗಲೇ ಹಸೀನಾ ಅವ್ರ ಮೇಲೆ ದಾಳಿನೂ ಆಯಿತು, ಏನೂ ಆಯಿತು, ದೇಶ ಬಿಟ್ಬಿಟ್ಟು ಜಂಜಿ, ನೀವು ಮರ್ತಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ಜಂಜಿ ಒಂದು ದಾಳಿಯಿಂದಾಗಿ ಅಲ್ಲಿ ಯುವಕರೆಲ್ಲ ಈ ಮೀಸಲಾತಿತ್ತು ಶೇಖ್ ಮುಜಿಬುರ್ ರೆಹಮಾನರ ಸಲುವಾಗಿ ಹೋರಾಟದಲ್ಲಿ ಸತ್ತಂಥ ಸೈನಿಕರ ಮಕ್ಕಳು ಇನ್ನುಳಿದವರು
ಅವ್ರ ಬೆಂಬಲಿಸಿ ಅವರಿಗೆ ಒಂದು ರಿಸರ್ವೇಷನ್ ಇಟ್ಟಿದ್ರು ಅವರು. ಆ ರಿಸರ್ವೇಷನ್ದಾಗಿ ಉಳಿದವ್ರಿಗೆಲ್ಲ ಪೆಟ್ಟು ಬಿದ್ದಕ್ಕಾಗಿ ಅದು ವಿರೋಧ ಮಾಡಿದರು. ಅದರ ನಂತರದಲ್ಲಿ ಈಗ ಅದಕ್ಕೆ ಜಿ ಜಂಗ್ ಅಂತೇಳಿ ಕ್ರಾಂತಿನೂ ಆಯಿತು. ಕಶಿನ ಅವರು ದೇಶ ಬಿಟ್ಟು ಬಂದರು. ಇದೆಲ್ಲ ಈಗ ನಡೆದ ಘಟನೆಗಳು. ಈಗ ನಮಗೆ ಕೋಡ್ರಿ ಅವರನ್ನು ನಮ್ಮ ಸುಪರ್ದಿ ಒಪ್ಪಿಸ್ರಿ ಇಲ್ಲೆಲ್ಲ ಕೊಲೆಗೆ ಕಾರಣೀಕರ್ತರಾಗಿದ್ದಾರೆ ಅಂತೇಳಿ ಇವತ್ತು ಬಂಗಾಳ ದೇಶದ ಅಲ್ಲಿಯ ಒಂದು ರೀತಿ ಉಗ್ರವಾದಿಗಳು ಅಂದರೆ ಅಥವಾ ಇಸ್ಲಾಮಿಸ್ಟ್ ಅಂದರೆ ಕರೀಲಿಕ್ಕೆ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಸರ್ಕಾರ ಇದುವರೆಗೂ ಒಪ್ಪಿಲ್ಲ. ಆ ಮಧ್ಯೆ ಒಪ್ಪಲಿಕ್ಕೂ ಬರೋದು ಇಲ್ಲ. ಯಾಕಂತಂದ್ರೆ ಶೇಖ್ ಹಸೀನಾರಿಂದ ಒಂದಿಷ್ಟು ಜನ ಆಗಿರ್ಬೋದು, ಬಟ್ ಇನ್ನೂ ಜನ ಶೇಖ್ ಹಸೀನಾರನ್ನ ಪ್ರೀತಿ ಮಾಡೋ ಜನ ಸಾಕಷ್ಟು ಇದ್ದಾರಲ್ಲ ಅವ್ರ ಪರ ಇದ್ದಂಥವ್ರು. ಆದರೂ ಅದೆಲ್ಲ ಸಿಟ್ಟಾಗಿ ಈಗ ಮುಂಬರುವ 2026 ಫೆಬ್ರವರಿ 18ಕ್ಕೆ ಅದು 12ಕ್ಕೆ ಅಲ್ಲಿ ಇಲೆಕ್ಷನ್ ಇಟ್ಕೊಂಡ್ಯಾರ. ಅದಕ್ಕೆ ಎಲೆಕ್ಷನ್ಗೆ ಭಾಗ್ಯ ಇಲ್ಲ ಅನ್ನೋದು ಒಂದು ಪ್ರಶ್ನೆನೂ ಇದೆ. ನೋಡೋಣ ಏನು ಮಾಡ್ತಾರೆ. ಬಟ್ ಅಲ್ಲಿ ಒಬ್ಬ ಯುವಕ, ಅದು ಕಟ್ಟರ್ ವಿರೋಧಿ ಶೇಖ್ ಮುಜಿಬುರ್ ರೆಹಮಾನರ ಅವ ಏನಪ್ಪ ಅಂತಂದ್ರೆ ಶರೀಫ್ ಉಸ್ಮಾನ್ ಹಾದಿ ಅಂತೇಳಿ. ಶರೀಫ್ ಉಸ್ಮಾನ್ ಹಾದಿ 32 ವರ್ಷ. ಆ ಹುಡುಗ ಯಾರೋ ಗುಂಡು ಹಾಕಿ ಕೊಂದುಬಿಟ್ಟಿದ್ದಾರೆ. ಮುಸುಲ್ದಾರಿಗಳು ಬಂದ ಅದು ಹಿಂದೂಗಳ ಮಾಡಿದ್ದಾರೆ ಅಂತ ಅವ್ರೊಂದು ಸಂಶಯ. ಅದಕ್ಕಾಗಿ ಅಲ್ಲಿ ಒಬ್ಬ ಹಿಂದೂ ಯುವಕನನ್ನು ದೀಪು ಚಂದ್ರ ಹಾಸನ್ ಅನ್ನುವಂಥ ಹುಡುಗನನ್ನು ಏನು ಮಾಡಿದಾರಪ್ಪ ಅಂದ್ರೆ ಪ್ರತಿಭಟನಾಕಾರರು ಅವರನ್ನು ಬೆಂಕಿ ಹಚ್ಚಿ ಕೊಂದರು ಅನ್ನುವಂಥ ರಿಪೋರ್ಟ್ಗಳು ಬರ್ತಾಯಿದ್ದವು. ಅಂದ್ರೆ ಆ ಪ್ರಮಾಣದಲ್ಲಿ ಅವರಲ್ಲೇ ಈ ಹಿಂದುತ್ವದ ವಿರೋಧವಾಗಿ ಒಂದು ದ್ವೇಷ ಭಾವನೆ ಬೆಳೀಲಿಕ್ಕತ್ತದ. ಇವತ್ತು ನಾವು ಅನ್ಬೋದು ಏನ್ರಿ ಮತ್ತು ನಮ್ಮ ಜನರು ಕೊಲ್ತಾ ಇದ್ದಾರೆ, ಮತ್ತು ಏನು ಮಾಡೋಕ್ಕೆ ಸಾಧ್ಯ, ನಾವು ಅದನ್ನ ಮಾಡ್ಬೇಕಲ್ರಿ ಅಂತೇಳಿ. ಅಲ್ಲ, ಒಬ್ರಿಗೊಬ್ರು ಕೊಲ್ಲುವಂಥ ಕೆಲಸ ಮಾಡೋದು ಹೋದ್ರೆ ಮುಂದೆ ಏನಾಗೋದು? ಇದರಿಂದ ಎರಡು ದೇಶಗಳಿಗೆ ಸಂಬಂಧ ಕೆಡ್ತದೆ, ಶಾಂತಿ ಅನ್ನೋದು ಇಲ್ಲ, ದಿನನಿತ್ಯ ಯುದ್ಧದ ಬೀಜೊಳಗೆ ಬದುಕಬೇಕಾಗ್ತದೆ ಅನ್ನೋದು ಮೊದಲೇ ಸತ್ಯ. ಆದರೆ ಎರಡನೇ ಇಂಥವ್ರು ನಡಿಬಾರ್ದಂಗೆ ನಾವು ಇದ್ದಂಥವ್ರು ಅಂದರೆ ಇಟ್ ಮೀನ್ಸ್ ಅಲ್ಲಿಯೇ ಮುಸ್ಲಿಂ ಗೌರ್ಮೆಂಟ್ ಏನದ, ಯೂನಿಸ್ ಅವ್ರ ಗೌರ್ಮೆಂಟ್ ಏನದ, ಅದು ಕಂಟ್ರೋಲ್ ಮಾಡಬೇಕಾಗ್ಯದ. ಕಂಟ್ರೋಲ್ ಮಾಡಿ ಇಂಥ ಘಟನೆ ಆಗ ನೋಡ್ಕೋಬೇಕಾಗಿದೆ. ಯಾಕಂದ್ರೆ ನೆರೆಯ ಭಾರತ ದೊಡ್ಡದ, ಆರ್ಥಿಕವಾಗಿ ಭದ್ರದ ಮತ್ತು ಅನುಕೂಲ ಮಾಡಿಕೊಳ್ಳದ ಸ್ಥಿತಿಯಿರದ. ಇವ್ರ ಜೊತೆಗೆ ವಿರೋಧ ಕಟ್ಟುವುದ್ರಲ್ಲಿ ಏನು ಲಾಭ ಅದ? ಅದರಲ್ಲಿ ಭಾಳಷ್ಟು ಜನರಿಗೆ ಭಾರತದ ವಿರೋಧಿ ಭಾವನೆ ಬೆಳೆದು ಬಿಟ್ಬಿಡೋದು. ಅವ್ರು ಸಪ್ರೇಟಾಗಿ ಬೇರೆಪ್ಪ ನಾವು ಆಗ್ತೀವಿ, ನಾವು ಬೇರೆ ಇರ್ತೀವಿ, ನಾವು ಪಾಕಿಸ್ತಾನದ ಜೊತೆಗೆ ಸಂಬಂಧ ಹೆಚ್ಚು ಮಾಡ್ತಿದ್ವಿ, ಪಾಕಿಸ್ತಾನ ಜೊತೆಗೆ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಉಗ್ರವಾದಿಗಳು. ಹೀಗಾಗಿ ಅಲ್ಲೇ ಏನಾಗಿತ್ತಪ್ಪ, ಹಿಂದೂ ಮುಸ್ಲಿಂ, ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು, ನಮ್ಮಲ್ಲೇ ಮುಸ್ಲಿಮ್ಸ್ ಅಲ್ಪಸಂಖ್ಯಾತರು. ಇಲ್ಲಿದ್ದು ಅಲ್ಲಿದ್ದಿಲ್ಲ ಇವ್ರನ್ನ ಪಾಪ ನಮ್ಮ ಬಡಜನ ಸಮುದಾಯವನ್ನು ನಾವೆಲ್ಲ ಎರಡೂ ದೇಶಗಳು ಕೊಡ್ಕೊಂಡು ತಮಗೆ ಹೆಂಗೆ ಬೇಕು ಹಂಗೆ ನಾವು ಅನುಕೂಲಿಸಿಂದು ವ್ಯವಹಾರ ಮಾಡ್ತಾಯಿದ್ವಿ. ಹೀಗಾಗಿ ಭಾಳಷ್ಟು ಜನ ಬಂಗಾಳಿಗಳಿಗೆ ಅಲ್ಲಿ ಬದುಕೋದು ಕಷ್ಟ ಆಗ್ಯದ, ಬಂಗ್ಲಾದಲ್ಲೇ ಇಂಡಿಯಾಗೆ ಬರೋದು ಕಷ್ಟ ಆಗ್ಯದ. ಹೀಗಾಗಿ ಇದು ಏನಪ್ಪ ದೊಡ್ಡ ಸಮಸ್ಯೆ ಆಗ್ಯದ. ಅದಕ್ಕೆ ಮೊಹಮ್ಮದ್ ಯೂನುಸ್ ಒಂದು ಮಾತು ಹೇಳ್ತಾರೆ, ಅಲ್ಲಿಯ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರು ದೇಶದ ಪ್ರಜಾಸತ್ತಾತ್ಮಕ ಪ್ರಗತಿಯನ್ನು ಬೆದರಿಕೆ ಉಗ್ರ ಚಟುವಟಿಕೆಗಳಿಂದ ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹಿಂಗೆ ಮಾಡಬೇಡಪ್ಪ, ನೀವು ತಮ್ಮ ಜನಕ್ಕೆ ಹೇಳ್ಕೊಂಡಿದ್ದಾರೆ, ಉಸ್ತಾನ ಬೆಳೆದನ್ನ ಅದನ್ನು ಕಟ್ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾವು ತಾಳ್ಮೆಯಿಂದ ಇರೋಣ, ಶಾಂತಿ ಕಾಪಾಡೋಣ ಅಂತೆ. ಹುಂಬತನ ಮಾಡಬೇಡ್ರಿ, ಮಚ್ಚನ ಮಾಡಬೇಡ್ರಿ, ಮಾಡೋದ್ರಲ್ಲಿ ಲಾಭ ಇಲ್ಲ ಅಂತ ಮಾತನ್ನು ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂತಂದ್ರೆ ಇಲ್ಲಿ ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ 2026 ಫೆಬ್ರವರಿ 12ಕ್ಕೆ ಚುನಾವಣೆಯನ್ನು ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಿಲ್ಲುವಂಥ ಸಾಹಸ ಮಾಡಿದ್ದ ನಮ್ಮ ಶರೀಫ್ ಉಸ್ಮಾನ್ ಏನಪ್ಪ ಅಂದ್ರೆ ಹಾದಿ ಅಂತೇಳಿ. ಆದರೆ ಅವ ಈ ಏನು ವಿರೋಧ ಮಾಡಿದರೆ ಮೀಸಲಾತಿ ವಿರೋಧಿ ಹೋರಾಟ ಮಾಡಿದವನು. ಮೀಸಲಾತಿ ಬೇಡ ನಮಗೆ ಅಂತ ಶೇಖ್ ಮುಜಿಬುರ್ ರೆಹಮಾನನ್ನು ನೇರವಾಗಿ ವಿರೋಧ ಮಾಡಿದ ವ್ಯಕ್ತಿ. ಹೀಗಾಗಿ ಅವ್ನಿಗೆ ಏನೋ ಅವ್ರನ್ನ ಹಿಡಿಸುವಂಥದ್ದು ಇದು ಮಾಡುವಂಥದ್ದು ಕೊಟ್ಟಿದ್ದರು. ಅದು ಹಚ್ಚಿ ಆದ ಕೂಡಲೇ ಮತ್ತು ಅವ್ನು ಇಲೆಕ್ಷನ್ ಇಲ್ಲ ಇದ್ದ ಉಸ್ಮಾನ್ ಹಾದಿ ಅದನ್ನು ಯಾರೋ ಬಂದು ಹೊಡೆದಿದ್ದಾರೆ. ಹೀಗಾಗಿ ಅಲ್ಲಿ ಮತ್ತಷ್ಟು ಹಿಂದೂ ಮುಸ್ಲಿಂ ಒಂದು ಕೋಮುವಾದ ಭಾಳ ಬೆಳೀಲಿಕ್ಕೆ ಹಚ್ಚಿದೆ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಇಡೀ ದೇಶ ತುಂಬ ಉದ್ವಿಗ್ನ ನಿರ್ಮಾಣ ಆಗಿದೆ, ಸಂಘಟನೆ ನಿರ್ಮಾಣ ಆಗಿದೆ. ಇದು ನಿಲ್ಲಬೇಕಾಗಿತ್ತು, ಯಾಕೆ ನಿಲ್ಲಿಲ್ಲ ಅಂತೇಳಿ ಎಲ್ಲ ದಿಶೆಯಲ್ಲೇ ಇವತ್ತು ನಾವು ಅದು ಬಂಗಾರಿಗಳಂತೂ ವಿಚಾರ ಮಾಡಬೇಕಾಗಿದೆ. ನಾವು ಈ ಉಗ್ರವಾದನ ಹಿಡ್ಕೊಂಡು ಹೋದ್ರೆ ಎಷ್ಟಲ್ಲಿವರೆಗೆ ನಾವು ನಮ್ಮ ಸಂಬಂಧಗಳನ್ನು ಒಳ್ಳೆಯ ರೀತಿ ಹಿಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ದೊಡ್ಡ ಪ್ರಶ್ನೆ. ಅದ್ರ ಜೊತೆಗೆ ಅವರಾದರೂ ಸಹಿತ ನಮ್ಮಲ್ಲಿಯೂ ಸಹಿತ ಎರಡೂ ಕಡೆ ಉಗ್ರವಾದಿಗಳು ಈ ಸಮಾಜ ಕಟ್ಟುವಲ್ಲೇ ದೇಶ ಕಟ್ಟುವಲ್ಲೇ ಅಪಾಯಕಾರಿ ಅನ್ನೋದು ಮಾತ್ರ ಅಷ್ಟೇ ಸತ್ಯ. ಏನೋ ಆಗಲಿ, ಈಗಂತೂ ಮೊಹಮ್ಮದ್ ಯೂನುಸ್ ಇದ್ದಂಥವ್ರು ಏನೋ ಅವರಿಗೆ ಬರಲಿ ಮಾಡಲಿ ನಾವೇನಿಲ್ಲ ಅನ್ನೋಂಗೆ ಹೇಳ್ತಾ ಇದ್ದಾರೆ. ಆದ್ರೆ ಭಾರತ ಅಷ್ಟು ಸುಲಭ ಬಿಟ್ಟುಕೊಳ್ಳಿಕ್ಕೆ ಕೊಡುವ ಸಾಧ್ಯ ಇಲ್ಲ ಹಸೀನಾ ಅವರನ್ನು. ಆದರೆ ಒಂದು ಭಯ ಏನೈತಪ್ಪ ಅಂತಂದ್ರೆ ಇಲ್ಲೇ ಬಂದು ಯಾಕೆ ಹೊಡಿಬಾರದಪ್ಪ ಬಂಗಾಳಿಗಳು ಅನ್ನೋಂಥ ಭಯ ಅನ್ನೋದು. ಆದರೆ ಏನಾದರೂ ಎದುರಿಸ್ಬೇಕಾಗಿದೆ, ಅವ್ರು ಉಳಿಸ್ಕೋಬೇಕಾಗಿದೆ. ಕೆಲಸವನ್ನು ಭಾರತ ಮಾಡ್ತಾಯಿದೆ. ಮತ್ತು ಚುನಾವಣೆ ಒಳಗೆ ಅವ್ರಿಗೆ ಅವಕಾಶ ಕೊಟ್ಟರೆ ಅಲ್ಲಿ ಜನ ಅವರು ಒಪ್ಪಿದ್ರು ಮಿನಿಸ್ಟರ್ ಆಗ್ತಾರೆ ಅಥವಾ ಅಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ. ಇಲ್ಲಪ್ಪ ಅಂದ್ರೆ ಇಲ್ಲ,
ಅನ್ನೋದು ಮಾತುಗಳಿದ್ದಾವೆ. ಏನೂ ಆಗಲಿ, ಬಾಂಗ್ಲಾದೇಶ ಮತ್ತೊಮ್ಮೆ ಏನಾಗಿದೆ ಉದ್ಯೋಗನ ಆಗ್ಯದ, ಚಿಂತೆ ಆಗದ, ಯಾರು ಹೊಡಿತಾರೆ ಅನ್ನೋದು ಭಯ ಕಾಡಿಗತ್ತದ. ಅದಕ್ಕಾಗಿ ಎಲ್ಲರೂ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಮತ್ತು ಈಗ ನಾವು ವಹಿಸಿದ್ದೀವಿ ಇಷ್ಟು ಅಂತೇಳಿ ನಮ್ಮ ಭಾರತದ, ನಮ್ಮ ಕರ್ನಾಟಕದ, ವಿಶೇಷ ಭಾರತದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ದೀಪು ಚಂದ್ರಹಾಸ್ ಹಿಂದೂ ವ್ಯಕ್ತಿನ ಕೊಲೆ ಆಗ್ಯದ. ಅದು ಯಾವ ರೂಪ ಪಡಿಬೋದು ಬಂಗಾಳದಲ್ಲಿ ನಮ್ಮಲ್ಲಿ ಅನ್ನೋದು ಇನ್ನು ಕಾದು ನೋಡ್ಬೇಕಾಗಿದೆ ಅಷ್ಟೇ ಅಂತ ಹೇಳ್ತಾ, ಆದಷ್ಟು ಇಂಥ ಒಂದು ದಂಗೆಗಳು ಹೇಳ್ದಂಗೆ ನೋಡುವಂಥದ್ದು ಎರಡೂ ಸರ್ಕಾರಗಳ ಕರ್ತವ್ಯ. ಆ ದಿಶೆಯಲ್ಲಿ ಮಾಡಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಚಿತ್ರ ಸತ್ಯದ ಕೈಗಳಲ್ಲಿ ವಂದನೆಗಳು.